ಬ್ಯಾಟ್ರಿ 1 ವರ್ಷ ವಾರಂಟಿ ಬರುತ್ತೆ. 1 ವರ್ಷದ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೊಸ ಬ್ಯಾಟ್ರಿ ನಿಮಗೆ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಸಬ್ಜೆಕ್ಟ್ ಎಲ್ಲ ಸರ್ವಿಸ್ ಶೋರೂಮ್ ಅಲ್ಲಿ ಮಾಡಿಸ್ಕೊಂಡಿದ್ರೆ ಮಾತ್ರ. ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷ ಅಥವಾ 75,000 ಕಿಲೋಮೀಟರ್ ಇರುತ್ತೆ. ಸಬ್ಜೆಕ್ಟ್ ಎಲ್ಲ ಸರ್ವಿಸ್ ಶೋರೂಮ್ ಅಲ್ಲಿ ಆಗಿದ್ರೆ ಮಾತ್ರ. ಗಾಡಿ ಜೊತೆ ಬರೋ ಇನ್ಸೂರೆನ್ಸ್ 1+4 ಮೊದಲ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿನ ಓಕೆ. ಗಾಡಿ ಜೊತೆ ಬರೋ ಫ್ರೀ ಸರ್ವಿಸ್ ನಿಮಗೆ 3 ಬರುತ್ತೆ. ನಾವು ನಿಮಗೆ ಅಡಿಷನಲ್ ಆಗಿ 3 ಫ್ರೀ ಸರ್ವಿಸ್ ಕೊಡ್ತಾ ಇದೀವಿ. ಟೋಟಲ್ 6 ಫ್ರೀ ಸರ್ವಿಸ್ ನಿಮಗೆ ನಾವು ಆಫರ್ ಮಾಡಿದೀವಿ ಇವಾಗ. ಬೇರೆ ಏನಾದ್ರು ನಿಮಗೆ ಗಾಡಿ ಬಗ್ಗೆ ಡೌಟ್ ಕ್ವಶನ್ಸ್ ಗಳಿದ್ರೆ ಕೇಳಬಹುದು. ಈ ಗಾಡಿ ಬಗ್ಗೆ ಏನು ಡೌಟ್ ಇಲ್ಲ ಬರೀ ಸರ್, ಯಾವುದೇ ಕಾರಣಕ್ಕೂ ಚಾಲೆಂಜ್ ಮಾಡ್ತೀನಿ. ಈ ಗಾಡಿ ಬಗ್ಗೆ ನನಗೆ ಡೌಟ್ ಇಲ್ಲ. ಸರ್ ಇಷ್ಟೊತ್ತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಗಾಡಿ ಬಗ್ಗೆ ಇರೋ ಇಂಪಾರ್ಟೆಂಟ್ ಫೀಚರ್ಸ್ ಗಳನ್ನ ನಿಮಗೆ ಹೇಳಿದೆ. ಈಗ ನಿಮಗೆ ಶೋರೂಮ್ ಅನುಭವ ಹೇಗಿದೆ ಅನ್ನೋದನ್ನ ನೀವು ಮಾತಾಡಬೇಕು ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಶೋರೂಮ್ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಬೆಳೆ ತೋರ್ಸಂಗಿಲ್ಲ. ನಮಗೆ ಗಾಡಿ ಬಗ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಕರೆಕ್ಟ್ ಆಗಿದೆ, ನಾವು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಅವರು ಅದೇ ತರ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಏನ್ ತೊಂದರೆ ಇಲ್ಲ. ಸರ್ ಇದು ತಗೊಂಡಿರೋ ಗಾಡಿ ಎಷ್ಟನೇ ಗಾಡಿ ಸರ್ ನಿಮ್ದು ಇಲ್ಲಿ? ಸರ್ ಇದು 4ನೇ ಗಾಡಿ. 4ನೇ ಗಾಡಿ ಸರ್ ನೀವು ಮುಂಚೆ ತಗೊಂಡಿರೋ ಗಾಡಿ ಈ ಗಾಡಿ ಎಲ್ಲ ಕ್ಯಾಶ್ ಅಲ್ಲಿ ತಗೊಂಡಿದ್ದ, ಫೈನಾನ್ಸ್ ಅಲ್ಲಿ ಎಲ್ಲ ಫೈನಾನ್ಸ್ ಅಲ್ಲೇ ತಗೊಂಡಿದ್ವಿ. ಯಾವ್ದು ಕ್ಯಾಶ್ ಅಲ್ಲಿ ಯಾವ್ದು ಇಲ್ಲ, ಎಲ್ಲ ಫೈನಾನ್ಸ್ ಅಲ್ಲೇ ತಗೊಂಡಿದ್ವಿ. ಓಕೆ ಸರ್. ಕೇಳಿರೋ ಟೈಮಲ್ಲಿ ನೀವು ಯಾವಾಗ ಬಂದಿದ್ರಿ? ಆಕ್ಚುಲಿ ನೀವು ಗಾಡಿ ಯಾವಾಗ ತಗೊಳಕ್ ಬಂದ್ರಿ? ಸರ್ ಹೋದ್ ಮಂತಲ್ಲಿ ಬಂದಿದ್ದೆ ನಾನು ತಗೋಬೇಕು ಅಂತ. ಅಂದ್ರೆ ನನ್ಗೆ ಯಾಕೋ ತಿರ್ಗಾ ಇಂಟ್ರೆಸ್ಟ್ ಆಗಿಲ್ಲ, ಹೊರಟೋದೆ. ಇವತ್ತು ಸುಮ್ಮನೆ ಬಂದೆ, ಯಾವ್ದೋ ಒಂದು ಊಹೆ ಮೇಲೆ ಬಂದೆ. ಅದು ನಂಗೆ ಯಾಕೆ ಇಂಟ್ರೆಸ್ಟ್ ಬಂತು, ನಾನು ತಗೊಂಡು ಹೋಗ್ತಾ ಇದ್ದೀನಿ. ಸರ್ ನೀವು ಇಮಿಡಿಯೇಟ್ ಆಗಿ ಲೋನ್ ಆಗಿ ಅಪ್ರೂವಲ್ ಆಗಿ ಗಾಡಿ ಡೆಲಿವರಿ ಕೊಡ್ತಾ ಇದ್ದೀರಾ? ಆರಾಮಾಗಿ ನನಗೆ ಗಾಡಿ ಡೆಲಿವರಿ ಸಿಗುತ್ತೆ, ನನಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ದಯವಿಟ್ಟು ಲಕ್ಷ್ಮಿ ಮೋಟರ್ಸ್ ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ರೆಕಮೆಂಡ್ ಮಾಡಿ. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್.